ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ದಾವಣಗೆರೆಯಲ್ಲಿ 2024ರಲ್ಲಿ ನಡೆದ ದುರ್ಗಾಂಬಿಕಾ ದೇವಿಯ ಜಾತ್ರೆಯನ್ನು ಈ ವಿಡಿಯೋದಲ್ಲಿ ವೀಕ್ಷಿಸೋಣ. ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಿ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಜಾತ್ರೆ ಬಹಳ ವೈಭವದಿಂದ ನಡೆಯುತ್ತದೆ. ಈ ವರ್ಷ ದೇವಾಲಯದ ಮುಂದೆ ಬಹಳ ಸುಂದರವಾದ ಮಂಟಪವನ್ನು ನಿರ್ಮಿಸಿದ್ದಾರೆ. ಮಂಟಪದ ಒಳಗೆ ಅರಮನೆಯ ವಿನ್ಯಾಸವನ್ನು ನಾವು ಕಾಣಬಹುದು. ಇದನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ಊರಿನವರು ನಿರ್ಮಾಣ ಮಾಡಿದ್ದಾರೆ. ಅಮ್ಮನವರ ದರ್ಶನ ಪಡೆಯಲು ಸರತಿಯ ಸಾಲು. ಸ್ನೇಹಿತರೆ, ಅಮ್ಮನವರ ದರ್ಶನವಾಗುವಷ್ಟರಲ್ಲಿ ನಾವು ದಾವಣಗೆರೆಯ ಬಗ್ಗೆ ಸಣ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ದಾವಣಗೆರೆಯು ಬೆಂಗಳೂರಿನಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಮಧ್ಯ ಕರ್ನಾಟಕದ ಪ್ರಮುಖ ಜಿಲ್ಲೆ ಹಾಗೂ ರಾಜ್ಯದ 7ನೇ ದೊಡ್ಡ ನಗರವೆಂದು ಪ್ರಸಿದ್ಧಿ ಪಡೆದಿದೆ. ಜವಳಿ ಉದ್ಯಮಕ್ಕೆ ಹಾಗೂ ದಾವಣಗೆರೆ ಬೆಣ್ಣೆ ದೋಸೆಗೆ ಪ್ರಸಿದ್ಧಿಯಾಗಿದೆ. ದಾವಣಗೆರೆ ಎಂಬ ಹೆಸರು ದಾವಣಕೆರೆಯಿಂದ ಬಂದಿದೆ. ಇದರ ಅರ್ಥ ಕೆರೆಗಳ ಗ್ರಾಮ ಎಂದು. ದಾವಣಗೆರೆಯ ಇತಿಹಾಸದ ಪ್ರಕಾರ ಚಾಳುಕ್ಯರ ಕಾಲದ ಸೋಲಂಬವಾಡಿ ಪ್ರಾಂತ್ಯದ ಭಾಗವಾಗಿತ್ತು. ಚಾಳುಕ್ಯರಿಂದ ಪಾಂಡ್ಯರು, ಹೊಯ್ಸಳರು ಮತ್ತು ವಿಜಯನಗರದ ರಾಜರ ವಶಕ್ಕೆ ಸೇರಿತು. ವಿಜಯನಗರ ಪತನದ ನಂತರ ಕೆಲವು ಕಾಲ ಮರಾಠರು ಆಳ್ವಿಕೆ ನಡೆಸುತ್ತಾರೆ. ನಂತರ ಹೈದರಾಲಿ, ಟಿಪ್ಪು ಸುಲ್ತಾನ್ ವಹಿಸಿಕೊಂಡರು. ತದನಂತರ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಒಳಪಡುತ್ತದೆ. ಸ್ನೇಹಿತರೆ, ದೇವಾಲಯದ ಹೊರ ಪ್ರಾಂಗಣದಲ್ಲಿ ಭಕ್ತರು ಬೇವಿನ ಎಲೆಗಳನ್ನು ಕಟ್ಟಿಕೊಂಡು ಉದ್ದಂಡ ನಮಸ್ಕಾರ, ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಮಾಡುತ್ತಿರುವ ದೃಶ್ಯವನ್ನು ನೋಡೋಣ. ಹಾಗೆ ಜಾತ್ರೆಗೆ ಭಕ್ತ ಸಾಗರ ಹೇಗೆ ಹರಿದು ಬರ್ತಾ ಇದೆ ಅನ್ನೋದನ್ನು ಸಹ ನಾವು ಇಲ್ಲಿ ಕಾಣಬಹುದು. ದುರ್ಗಾಂಬಿಕೆ ದೇವಾಲಯದ ಪ್ರವೇಶ ದ್ವಾರ. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಮ್ಮನವರ ದರ್ಶನ ಪಡೆಯಲು ಪೊಲೀಸರು ಸರತಿಯನ್ನು ನಿಯಂತ್ರಿಸುತ್ತಿದ್ದರು. ದುರ್ಗಾಂಬಿಕಾ ಅಮ್ಮನವರ ಗರ್ಭಗುಡಿ. ಭಕ್ತಿಯಿಂದ ಅಮ್ಮನವರಿಗೆ ನಮಿಸೋಣ. ನವಗ್ರಹ ಹಾಗೂ ವೇಣುಗೋಪಾಲ ಸ್ವಾಮಿ ದೇವಾಲಯ. ಶಿವಾಜಿ ಮಹಾರಾಜರವರ ಸ್ಟ್ಯಾಚ್ಯೂ. ದೇವಾಲಯದ ಗೋಪುರದ ಮೇಲೆ ಅನೇಕ ವಿಧದ ಸಂತರ ಹಾಗೂ ದೇವರ ವಿಗ್ರಹಗಳನ್ನು ಕಾಣಬಹುದು. ಸ್ನೇಹಿತರೆ, ತಾವು ಎಂದಾದರೂ ದಾವಣಗೆರೆಗೆ ಭೇಟಿ ಕೊಟ್ಟಾಗ ದುರ್ಗಾಂಬಾ ದೇವರ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಮ್ಮನವರ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಒತ್ತಿ. ನಮಸ್ತೆ.